ರಾಹುಲ್ ಗಾಂಧಿಯ ರಾಜಕೀಯದಲ್ಲಿ ರಾಹುಲ್ ಗಾಂಧಿಯ ರಾಜಕಾರಣದಲ್ಲಿ ಬೇರೆ ಹೇಳಲಿಕ್ಕೆ ನಂದೇ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರ ಕನಸು ಯೂತ್ ಕಾಂಗ್ರೆಸ್ ಭಾರತ ದೇಶದಲ್ಲಿ ಬೆಳಿಬೇಕು, ಇಡೀ ಭಾರತ ದೇಶದಲ್ಲಿ ಯುವಕರು ಮುಂಚೂಣಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಬೇಕು ಅಂತ ಹೇಳಿ ಏನು ರಾಹುಲ್ ಗಾಂಧಿ ಅವರ ಕನಸಿದೆ. ಆ ಒಂದು ವೇದಿಕೆಯ ಇವತ್ತು ವಿಶೇಷವಾಗಿ ನಮ್ಮ ಯುವ ಸ್ನೇಹಿತರಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಮಂಜುನಾಥ್ ಅವರ ಪದಗ್ರಹಣದ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರವರವರೇ, IBC ಅಧ್ಯಕ್ಷರಾಗಿರ್ತಕ್ಕಂಥ ಉದಯಜಿ ಅವರವರವರೇ, ಮಾಜಿ ಅಧ್ಯಕ್ಷರು ಸಚಿವರಾಗಿರ್ತಕ್ಕ ಈ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣಬೇಗೌಡರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಯಕುಮಾರ್ ಅವರೇ, ಸಂದೀಪ್ ಅವರ, ಅಭಿಷೇಕ್ ಅವರೇ, IOC ಮಾಜಿ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ನಲ್ಪಾಡ್ ಅವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳೇ, ನಾನು ಜಾಸ್ತಿ ಮಾತನಾಡಬಹುದಿಲ್ಲ, ಸಮಯದ ಅಭಾವ ಇದೆ. ಇವತ್ತು ಹೇಳ್ತಕ್ಕಂಥದ್ದು 799 ಜಿಲ್ಲೆಗಳಲ್ಲಿ 28 ರಾಜ್ಯಗಳಲ್ಲಿ 8 ಯೂನಿಯನ್ ಟೆರಿಟರಿಗಳಲ್ಲಿ 1,74,000 ಬೂತ್ ಮಟ್ಟದಲ್ಲಿ 5 ಕೋಟಿಗೂ ಹೆಚ್ಚು ಯುವ ಕಾಂಗ್ರೆಸ್ ಇದೆ ಅಂತ ನಾವು ಹೇಳಬೇಕಾದ್ರೆ ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಎರಡನೇ ವಿಚಾರಗಳು ಹೇಳ್ತೀನಿ. ಇವತ್ತು ಬಿಜೆಪಿಯನ್ನು ರಾಜಕಾರಣದಲ್ಲಿ ಮತವನ್ನು ಕೇಳ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಿದೀವಿ, ಈ ದೇಶದಲ್ಲಿ ಪ್ರಗತಿ ಆಗಿದೆ, ಈ ದೇಶದ ಯುವಕರಿಗೆ ಕೆಲಸ ಕೊಟ್ಟಿದೀವಿ ಅಂತ ಹೇಳಿ ಅವ್ರ ಮತವನ್ನು ಕೇಳ್ತಾ ಇಲ್ಲ. ಅವ್ರ ಮತವನ್ನು ಕೇಳ್ತಕ್ಕಂಥದ್ದು ಕೇವಲ ಹಿಂದುತ್ವ ಮುಖಾಂತರ ನಮ್ಮ ಈ ದೇಶದ ಜನತೆಗೆ ಮತವನ್ನು ಕೇಳ್ತಾರೆ ಬಂಧುಗಳೇ. ಇವತ್ತು ಸಂಕ್ಷಿಪ್ತ ಮಾತನಾಡಲಿಕ್ಕೆ ಬಯಸ್ತೀನಿ. ಈ ವ್ಯವಸ್ಥೆಯಲ್ಲಿ ಬಹಳ